ಓಂ ಗಣಪತಿ ನಮಃ. ಪಾಪ್ಯುಲರ್ ಕನ್ನಡ ಟಿವಿ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ಸುಮಾ ದೀಪಕ್ ನಮಸ್ಕಾರಗಳನ್ನು ತಿಳಿಸುತ್ತಾ, ಹಾಗೆ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ನೀವು ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಅಲ್ಲೇ ಪಕ್ಕದಿರುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ವೀಕ್ಷಕರೇ, ಈಗಾಗಲೇ ಮಾಸ ಪರಿಶೀಲಿಸಿದ್ದೀರಾ? ಹಾಗೆ ಬರುತ್ತಿರುವಂತಹ ಆಗಸ್ಟ್ ಮಾಸ 2024 ಆಗಸ್ಟ್ ಮಾಸದಲ್ಲಿ ನಮ್ಮ ದ್ವಾದಶಿ ರಾಶಿ ಫಲಗಳ ಮೇಲೆ ಯಾವ ರೀತಿಯಂತ ನಮಗೆ ಪರಿಣಾಮ ಬೀಳಲಿದೆ, ಒಳ್ಳೆಯ ಫಲಗಳು ಹೇಗೆ ದೊರಕುತ್ತದೆ, ಇನ್ನು ಯಾವುದೇ ರೀತಿಯ ಸಮಸ್ಯೆ ಅದಕ್ಕೆ ಪರಿಹಾರ ಹೇಗೆ ಎಂಬುದನ್ನು ಕೂಡ ನಾನು ತಿಳಿಸ್ಕೊಡ್ತಾನೆ ಖಂಡಿತ. ಹಾಗಾಗಿ ಈ ಒಂದು ದ್ವಾದಶಿ ರಾಶಿ ಫಲಗಳಲ್ಲಿ 4ನೇ ರಾಶಿಯಾಗಿರುವಂತಹ ಒಂದು ಕರ್ಕಾಟಕ ರಾಶಿ ಅಥವಾ ಕಟಕ ರಾಶಿ, ಅದರ ಬಗ್ಗೆ ನಾನು ಈ ಒಂದು ವಿಡಿಯೋ ತಿಳಿಸ್ಕೊಡ್ತಾನೆ. ಹಾಗಾಗಿ 2024 ಆಗಸ್ಟ್ ಮಾಸ ಹೇಗಿದೆ ನೋಡೋಣ. ಈ ರಾಶಿಯವರಿಗೆ ಈ ಮಾಸದ 10ನೇ ಮನೆಯ ಅಧಿಪತಿಯಾದ ಮಂಗಳನು ಮಾಸದ ಆರಂಭದಲ್ಲಿ 11ನೇ ಮನೆಯಲ್ಲಿರುವ ಗುರು ಜೊತೆಗೆ ಅದರ ಒಂದು ಬಲವಾದ ಸ್ಥಾನದಲ್ಲಿರುತ್ತದೆ. ಹಾಗೆ ಇದರಿಂದ ನಿಮ್ಮ ಕೆಲಸದ ಅನುಭವದಿಂದ ಅಭಿನಂದನೆಗಳಿಗೆ, ಅವರಿಗೆ ಒಳ್ಳೆಯದಾದಂತಹ ಗೌರವಕ್ಕೆ ಕೂಡ ಅದು ಕಾರಣವಾಗ್ತದೆ ಅಂತ ಹೇಳ್ಬೋದು. ಇದರಿಂದ ನಿಮ್ಮ ಕೆಲಸ ಮತ್ತು ಅನುಭವದೊಂದಿಗೆ ನೀವು ಇನ್ನೂ ಶ್ರದ್ಧೆ ಮತ್ತು ಪ್ರಾಮಾಣಿಕತೆಯಿಂದ ನಿಮ್ಮ ವೃತ್ತಿಯನ್ನು ಪ್ರೀತಿಯಿಂದ ಮಾಡುವಿರಿ. ಹಾಗೆ ನೀವು ಈ ರಾಶಿಯವರು ನಿರುದ್ಯೋಗಿಯಾಗಿದ್ದರೆ ನೀವು ಪಡೆಯುವ ಕೆಲಸದ ಕಡೆಗೆ ನಿಮಗೆ ಸಂಪೂರ್ಣ ನಿಮ್ಮ ಒಂದು ಪ್ರಯತ್ನ ಕೂಡ ನೀವು ಮಾಡುತ್ತೀರಾ. ಇದು ನಿಮ್ಮ ವೃತ್ತಿ ಜೀವನದಲ್ಲಿ ಉತ್ತಮ ಯಶಸ್ಸಿಗೆ ಕಾರಣವಾಗ್ತದೆ ಅಂತ ತಿಳಿಸಲಾಗಿದೆ. ಖಂಡಿತ ತುಂಬಾ ಸಂತೋಷ ವೀಕ್ಷಕರೇ, ಈ ರಾಶಿಯವರಿಗೆ ತುಂಬಾ ಚೆನ್ನಾಗಿದೆ. ಇನ್ನು 7ನೇ ಮನೆಯ ಅಧಿಪತಿಯಾದ ಶನಿಯು 8ನೇ ಮನೆಯಲ್ಲಿ ಸಂಚಾರ ಮಾಡುವುದರಿಂದ ಕಾನೂನು ಬಾಹಿರ ಕೆಲಸಗಳನ್ನು ಮಾಡದಂತೆ ಮತ್ತು ಸಮಯಕ್ಕೆ ತೆರಿಗೆ ಪಾವತಿಸದಂತೆ ನಿಮಗೆ ನೆನಪಿಸುತ್ತದೆ. ಇಲ್ಲವಾದರೆ ನೀವು ತೆರಿಗೆಗಳಿಗೆ ಹೆಚ್ಚುವರಿ ವೇತನವನ್ನು ಕೂಡ ಪಡೆಯುತ್ತೀರಾ. ಇನ್ನು ವ್ಯವಹಾರದಲ್ಲಿ ಕೂಡ ಕೆಲವು ಸಣ್ಣ ಪುಟ್ಟ ಸಮಸ್ಯೆಗಳಿರಬಹುದು. ಗುರು ಮತ್ತು ಮಂಗಳವು 11ನೇ ಮನೆಯನ್ನು ಆಕ್ರಮಿಸಿಕೊಂಡಿದೆ ಮತ್ತು 5ನೇ ಮನೆಯನ್ನು ದೃಷ್ಟಿಸುವುದರ ಮೂಲಕ ವಿದ್ಯಾರ್ಥಿಗಳಿಗೆ ಶಿಕ್ಷಣಕ್ಕೆ ಅನುಕೂಲಕರ ಸಮಯವನ್ನು ಕೂಡ ನೀಡುತ್ತದೆ ಅಂತ ಹೇಳ್ಬೋದು. ಇನ್ನು ವಿದ್ಯಾರ್ಥಿಗಳು ಯಾವುದೇ ಕ್ಷೇತ್ರದಲ್ಲಿ ಅಧ್ಯಯನ ಮಾಡಿದರೂ ಸಹ ನೀವು ಬಯಸಿದಂತೆ ನಿಮಗೆ ಯಶಸ್ಸು ಕೂಡ ದೊರಕಲಿದೆ. ಹಾಗೆ ನೀವು ವಿಷಯಗಳನ್ನು ಉತ್ತಮವಾಗಿ ಅರ್ಥ ಮಾಡಿಕೊಳ್ಳುವಿರಿ ಅಂತ ಹೇಳಿ ತಿಳಿಸಲಾಗಿದೆ. ಖಂಡಿತ ವಿದ್ಯಾರ್ಥಿಗಳಿಗೂ ಸಹ ಚೆನ್ನಾಗಿದೆ. ವಿದ್ಯಾರ್ಥಿಗಳಿಗೆ ಆದಷ್ಟು ನೀವು ನಿಮ್ಮದೇ ಆದಂತಹ ಇನ್ನೂ ಒಂದು ಸ್ವಲ್ಪ ಅಷ್ಟು ಪರಿಶ್ರಮ ಕಷ್ಟಪಟ್ಟು ಓದಿದ್ರೆ ಇನ್ನೂ ಮುಂದೆ ಬರ್ತೀರಾ ಅನ್ನುವಂಥಲ್ಲಿ ಯಾವುದೇ ಇದಿಲ್ಲ. ನಿಮಗೆ ಆರಾಮಾಗಿ ನೀವು ಯಶಸ್ಸುಗೊಳ್ಳುತ್ತೀರಾ ಅಂತ ಹೇಳ್ಬೋದು. ಇನ್ನು ವೃತ್ತಿ ಜೀವನದಲ್ಲಿ ಪ್ರಗತಿಯನ್ನು ಕೂಡ ಅನುಭವಿಸಿರಿ. ಹಾಗೆ ವಿಷಯಗಳ ಗ್ರಹಿಕೆಯು ನಿಮ್ಮನ್ನು ಉನ್ನತ ಮಟ್ಟಕ್ಕೆ ಕರೆದೊಯ್ಯುತ್ತದೆ ಮತ್ತು ಅದರ ಅಡಿಯಲ್ಲಿ ನೀವು ಪ್ರಗತಿಗೆ ಅಗತ್ಯವಾದ ಮಾರ್ಗದರ್ಶನವನ್ನು ಕೂಡ ನೀವು ನಿಮ್ಮ ಶಿಕ್ಷಕರು ನಿಮಗೆ ನಿಮ್ಮ ಪರವಾಗಿ ವಹಿಸುತ್ತಾರೆ ಅಂತ ಹೇಳ್ಬೋದು. ಇನ್ನು ಈ ಒಂದು ಮಾಸದಲ್ಲಿ ಪ್ರೇಮಿಗಳಿಗೆ ಇಬ್ಬರು ಪರಸ್ಪರ ಪ್ರೀತಿಯಿಂದ ಇರುತ್ತಾರೆ, ಪರಸ್ಪರ ಸಾಮರಸ್ಯವನ್ನು ಕೂಡ ಹೆಚ್ಚಿಸುತ್ತಾರೆ. ಇನ್ನು ಕುಟುಂಬದಲ್ಲಿ ನೋಡುವುದಾದರೆ ಕುಟುಂಬ ಸದಸ್ಯರಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಉಂಟು ಮಾಡಬಹುದು ಅಂತ ಹೇಳಿ ತಿಳಿಸಲಾಗಿದೆ. ಅಷ್ಟೇ ಅಲ್ಲದೆ ಕುಟುಂಬ ಸದಸ್ಯರ ನಡುವೆ ಕೆಲವು ವಾದ ವಿವಾದಗಳು ಕೂಡ ಉಂಟಾಗಬಹುದು. ಇನ್ನು ಗುರುವು 5ನೇ ಮನೆಯಲ್ಲಿದ್ದು 11ನೇ ಮನೆಯನ್ನು ಆಕ್ರಮಿಸಿಕೊಂಡಿರುತ್ತಾರೆ. ಇದು ಒಟ್ಟಾರೆ ಪ್ರೀತಿಯ ಸಂಬಂಧವನ್ನು ಸುಧಾರಿಸುತ್ತದೆ ಅಂತ ಹೇಳ್ಬೋದು. ಮತ್ತು ನೀವು ನಿಮ್ಮ ಸಂಗಾತಿಗೆ ಹತ್ತಿರವಾಗುತ್ತೀರಿ ಮತ್ತು ಪರಸ್ಪರ ಪ್ರೀತಿಯಿಂದ ಮಾತನಾಡುತ್ತೀರಿ. ಇದರಿಂದ ನಿಮ್ಮ ಸಂಬಂಧದ ಮಹತ್ವವನ್ನು ಕೂಡ ನೀವು ಅರ್ಥ ಮಾಡಿಕೊಳ್ಳುತ್ತೀರಾ ಅಂತ ಹೇಳಿ ತಿಳಿಸಲಾಗಿದೆ. ಇನ್ನು ಕುಟುಂಬ ಜೀವನದಲ್ಲಿ ಕುಟುಂಬದ ಸದಸ್ಯರಲ್ಲಿ ಸ್ವಲ್ಪ ಒತ್ತಡವನ್ನು ಕೂಡ ಹೆಚ್ಚಿಸುತ್ತದೆ ಅಂತ ಹೇಳಿ ಸೂಚಿಸಲಾಗಿದೆ ಈ ಒಂದು ಮಾಸದಲ್ಲಿ. ಇನ್ನು ಆರ್ಥಿಕ ಪರಿಸ್ಥಿತಿ ನೋಡುವುದಾದರೆ ಮಾಸದ ಆರಂಭದಲ್ಲಿ ಅನುಕೂಲಕರವಾಗಿರುತ್ತದೆ. 2ನೇ ಮನೆಯಲ್ಲಿ ಬುಧ ಮತ್ತು ಶುಕ್ರ ಸಂಪತ್ತನ್ನು ಸಂಗ್ರಹಿಸಲು ಈ ರಾಶಿಯವರಿಗೆ ಸಹಾಯ ಕೂಡ ಮಾಡ್ತದೆ ಅಂತ ಹೇಳಿ ತಿಳಿಸಲಾಗಿದೆ. ಒಟ್ಟಾರೆಯಾಗಿ ಈ ಒಂದು ರಾಶಿಯವರ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಹೆಚ್ಚಳವಾಗ್ತದೆ. ಅಷ್ಟೇ ಅಲ್ಲದೆ 11ನೇ ಮನೆಯಲ್ಲಿ ಮಂಗಳ ಮತ್ತು ಗುರು ಗ್ರಹಗಳು ವಿವಿಧ ಮಾರ್ಗಗಳ ಮೂಲಕ ಹಣದ ಹರಿವು ಅಥವಾ ಮಾರ್ಗ ಸುಗಮಗೊಳಿಸುತ್ತದೆ ಈ ಒಂದು ರಾಶಿಯವರಿಗೆ. ಹಾಗೆ ದೈನಂದಿನ ಆದಾಯ ಕೂಡ ಅವರಿಗೆ ಹೆಚ್ಚಿಸುತ್ತದೆ. ಇನ್ನು ಆರೋಗ್ಯ ನೋಡುವುದಾದರೆ ಆರೋಗ್ಯದಲ್ಲಿ ಅಂಥದ್ದೇನು ಯಾವುದು ದೊಡ್ಡ ಸಮಸ್ಯೆ ಕಂಡು ಬರ್ತಾ ಇಲ್ಲ, ಉಂಟಾಗೋದಿಲ್ಲ ಅವರಿಗೆ. ಇನ್ನು ಹವಾಮಾನಕ್ಕೆ ತಕ್ಕಂತೆ ಸ್ವಲ್ಪ ಮಟ್ಟಿಗೆ ನೆಗಡಿ, ಜ್ವರ ಈ ರೀತಿಯಾಗಿ ಬರ್ಬೋದು. ಯಾಕಂದರೆ ಕೆಲವು ಪ್ರದೇಶಗಳಲ್ಲಿ, ಕೆಲವು ಪ್ರಾಂತ್ಯಗಳಲ್ಲಿ ಹವಾಮಾನ ಏರಿಳಿತ ಉಂಟಾಗ್ತಿರ್ತದೆ. ಹಾಗಾಗಿ ಅದಕ್ಕೆ ತಕ್ಕ ಹಾಗೆ ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ಈ ರೀತಿ ಸಮಸ್ಯೆ ಕಂಡುಬರುವುದು, ಚಿಕ್ಕ ಪುಟ್ಟ ಸಮಸ್ಯೆ ಕಂಡುಬರಬಹುದು. ಆದರೂ ಸಹ ಇದನ್ನು ನೀವು ನಿರ್ಲಕ್ಷ್ಯ ಮಾಡದೆ ನೀವು ತಕ್ಷಣವೇ ನೀವು ನಿಮ್ಮ ವೈದ್ಯರ ಬಳಿ ತಪಾಸಣೆ ಮಾಡಿಕೊಳ್ಳಿ ಅಂತ ಹೇಳ್ತೇನೆ. ಇನ್ನು ಯಾವುದೇ ರಾಶಿಯಾಗಲಿ ವೀಕ್ಷಕರೇ ಚಿಕ್ಕ ಪುಟ್ಟ ಸಮಸ್ಯೆ ಇರ್ತದೆ, ಇಲ್ಲ ಅನ್ನೋದಿಲ್ಲ. ಹಾಗಾಗಿ ಇಂತಹ ಒಂದು ಚಿಕ್ಕ ಪುಟ್ಟ ಸಮಸ್ಯೆಗೆ ಚಿಕ್ಕದಾಗಿ ಪರಿಹಾರ ಕೂಡ ಸೂಚಿಸ್ತೇನೆ. ಹಾಗಾಗಿ ಈ ಒಂದು ಮಾಸದಲ್ಲಿ ಈ ಒಂದು ರಾಶಿಗೆ ಪರಿಹಾರ ಅಂತಂದರೆ ಅವರು ಪ್ರತಿದಿನ ಶಿವ ಮತ್ತು ಪಾರ್ವತಿಯರ ಪೂಜೆಯನ್ನು ಸಲ್ಲಿಸಿದರೆ ಖಂಡಿತ ತುಂಬ ಅನುಕೂಲ. ಜಗನ್ಮಾತೆ ಅಲ್ವಾ, ಜಗತ್ ರಕ್ಷಕ,
ಶಿವ ಮತ್ತು ಪಾರ್ವತಿಯ ನಾವು ಪೂಜೆ ಸಲ್ಲಿಸಿದ್ರೆ ಖಂಡಿತ ಪ್ರತಿಯೊಂದು ಕೂಡ ನಮಗೆ ಅಲ್ಲೆಲ್ಲ ಲಭ್ಯವಾಗ್ತದೆ. ಓಂ ನಮಃ ಶಿವಾಯ ಅಲ್ವಾ, ಇದು ಶಿವನ ಮಂತ್ರವಾಯಿತು. ಶಿವ ಮತ್ತು ಪಾರ್ವತಿಯವರಿಬ್ಬರನ್ನು ನಾವು ಪೂಜೆ ಮಾಡಿದ್ರೆ ಖಂಡಿತ ನಮ್ಮಲ್ಲಿ ಕಾಡುತ್ತಿರುವಂತಹ ಸಮಸ್ಯೆ ನಿವಾರಣೆಗೊಳ್ತದೆ ಅಂತ ಹೇಳುತ್ತಾ, ಹೀಗೆ ಇನ್ನು ಅನೇಕ ವಿಚಾರ ತಿಳಿದುಕೊಳ್ಳಬೇಕಾದ್ರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಅಲ್ಲೇ ಪಕ್ಕದಿರುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.